ರಾಜೀನಾಮೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ನೋಡಿ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ಕೂಡ ಅವರ ಶಾಸಕಾಂಗ ಪಕ್ಷ ಸಭೆಯನ್ನ ಕರೀಲಿಲ್ಲ. ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಹೇಳಿ ಅನೌನ್ಸ್ ಮಾಡಲಿಲ್ಲ. ಇದೆಲ್ಲವೂ ಕೂಡ ಪ್ರೋಸೆಸ್ ಇದೆ. ಎಷ್ಟು ದಿವಸ ಆಗ್ತದೆ ಅಂತ ಗೊತ್ತಿಲ್ಲ. ಡೆಲ್ಲಿಗೆ ಹೋಗೋದು, ಹೈಕಮಾಂಡ್ ಹತ್ರ ಹೋಗೋದು, ಇಲ್ಲಿ ಬರೋದು. ಈ ಸಾರಿ ಕಳೆದ ಚುನಾವಣೆಯಲ್ಲಿ ಸುಮಾರು 139 ಸ್ಥಾನವನ್ನು ಅಬ್ಸಲ್ಯೂಟ್ ಮೆಜಾರಿಟಿಯನ್ನ ಜನ ಕೊಟ್ಟಿದ್ದಾರೆ. ಚೆನ್ನಾಗಿ ಒಂದು ಆಡಳಿತ ನಡೀಲಿ ಅಂತೇಳಿ. ಖಂಡಿತವಾಗೂ ಇತ್ತೀಚಿನ 1.5 ವರ್ಷದಲ್ಲಿ ಸರ್ಕಾರ ಇತ್ತ ಅಂತ ಹೇಳಿ ಎಲ್ಲರೂ ಕೇಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಯ್ತು. ಹಿಂದಿನ ಅವಧಿಯ ಸಿದ್ದರಾಮಯ್ಯನವರಿಗಿಂತ ಈ ಅವಧಿಯ ಸಿದ್ದರಾಮಯ್ಯ ಭಾರಿ ಬೇರೆ ಆಗಿದೆ. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಆ ಕೆಪಾಸಿಟಿ ಇದ್ರೂ ಕೂಡ ಸರ್ಕಾರವನ್ನು ನಡೆಸಲಿಕ್ಕೆ ಬಿಡ್ಲಿಲ್ಲ. ಮತ್ತು ಸಿದ್ದರಾಮಯ್ಯನವರು ಕೂಡ ಒಂಥರ ಹತಾಶವಾಗಿ ಕೆಲಸ ಮಾಡ್ತಾ ಇದ್ರು. ಅವ್ರಿಗೆ ಗೊತ್ತಿತ್ತು ಒಪ್ಪಂದಗಳಾಗಿತ್ತು, ನಾನು ಇನ್ನ ಸದ್ಯದಲ್ಲಿ ರಾಜೀನಾಮೆ ಕೊಟ್ಟು ಹೋಗುವನು ಅಂತ ಗೊತ್ತಿತ್ತು. ಹಾಗಾಗಿ ಒಂದು ವೀಕ್ ಅಡ್ಮಿನಿಸ್ಟ್ರೇಷನ್ ಈ ಕಳೆದ 1.5 ವರ್ಷದಿಂದ ಇಡೀ ರಾಜ್ಯದಲ್ಲಾಗಿದೆ. ಮತ್ತು ಈ ಸರ್ಕಾರ ಉಳಿಸ್ಕೊಳ್ಳಿಕ್ಕೋಸ್ಕರ, ಓಟಿನ ರಾಜಕಾರಣಕ್ಕೋಸ್ಕರ, ಮುಸ್ಲಿಂ ತುಷ್ಟೀಕರಣದ ರಾಜಕಾರಣ, ಇದಕ್ಕಾಗಿ ಹಿಜಾಬಿನ ವ್ಯವಸ್ಥೆ ತರುವಂತದ್ದು ಇರ್ಬೋದು, 600 ಕೋಟಿ ರೂಪಾಯಿಗಳನ್ನು ಮುಸ್ಲಿಂ ಕಾಲೋನಿಗೆ ಕೊಡುವಂತದ್ದು ಇರ್ಬೋದು. ಇವತ್ತು ಈ ರೀತಿಯಲ್ಲಿ ಅವರ ಮೇಲಿರುವಂತ ಕ್ರಿಮಿನಲ್ ಕೇಸ್ಗಳನ್ನ ವಾಪಸ್ ತೆಗೆಯುವಂತದ್ದು ಇರ್ಬೋದು. ಇದನ್ನ ಮಾಡ್ತಾ ಹೋದ್ರು. ಹಾಗಾಗಿ ಇವತ್ತು ಸರ್ಕಾರ ಇದ್ದು ಇಲ್ದಿದ್ ಲೆಕ್ಕ ಆಗಿದೆ. ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದೊಂದು ದಿನ ಕಾಂಗ್ರೆಸ್ ಸರ್ಕಾರ ಇರೋದು ಕೂಡ ಜನರ ದೃಷ್ಟಿಯಿಂದ ಒಂದು ಅನಾಹುತದ ಒಂದು ದಿನಗಳು ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಇನ್ನು ಬಹಳ ಬೇಗ ಒಬ್ಬ ಮುಖ್ಯಮಂತ್ರಿ ಬಂದು ಅವರು ತಗೊಂಡು ಅವರು ಹೊಸದಾಗಿ ಸರ್ಕಾರದ ರಚನೆ ಆಗ್ಬೇಕೀಗ. ಮುಖ್ಯಮಂತ್ರಿ ಆದ ಕೂಡಲೇ ಆಗೋದಿಲ್ಲ. ಮಂತ್ರಿಗಳು ಯಾರು, ಯಾರ್ಯಾರಿಗೆ ಯಾವ್ಯಾವ ಖಾತೆ, ಇದನ್ನು ಮಾಡಕ್ಕೆ 3-4 ತಿಂಗಳು ಹೋಗುತ್ತೆ. ಖಂಡಿತ ಸರ್, ಹಿಂದುಳಿದ ವರ್ಗದ ಚಾಂಪಿಯನ್ ನಮ್ಮ ಸಿದ್ದರಾಮಯ್ಯ. ಅವ್ರನ್ನ ಒಂಥರ ಕೆಟ್ಟ ರೀತಿಯಿಂದ ನಡೆಸ್ಕೊಂಡ್ರು. ಅವ್ರನ್ನ ಇವತ್ತು ಕೈ ಬಿಡ್ತಾ ಇದ್ದಾರೆ ಅಂದ್ರೆ ಹಿಂದುಳಿದ ಅಹಿಂದ ವರ್ಗಕ್ಕೆ ಮಾಡಿದಂತ ದೊಡ್ಡ ಮೋಸ ಮತ್ತು ಧೋಖ. ಅವ್ರನ್ನ ಬೆಳೆಯಕ್ಕೆ ಬಿಡೋದಿಲ್ಲ ಕಾಂಗ್ರೆಸ್ ಅಂತ ಹೇಳುವಂತದ್ದು ಇವತ್ತು ಸಾಬೀತಾಗಿದೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ವರ್ಷದಲ್ಲಿ ಮತ್ತೆ ಚುನಾವಣೆಗಳು ಬರ್ತದೆ. ಒಟ್ಟಾರೆ ಇದೊಂದು ಅವಧಿ ಕಾಂಗ್ರೆಸ್ಸಿಗೆ ಜನ ಅಭೂತಪೂರ್ವಕವಾಗಿರ್ತಕ್ಕಂಥ ಬೆಂಬಲವನ್ನ ಕೊಟ್ಟು ಕೂಡ ವೇಸ್ಟ್ ಆಗಿದೆ. ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥ ಸರ್ಕಾರ ಆಗಿದೆ. ಸಾಲ ಸಿಕ್ಕಾಪಟ್ಟೆ ಮಾಡಿದ್ದಾರೆ. ಹಾಗೇನೆ ಅದರ ಜೊತೆಗೆ ಇವತ್ತು ಅಭಿವೃದ್ಧಿಗೆ ಹಣ ಇಲ್ಲ. ತೆರಿಗೆಯ ಮೇಲೆ ತೆರಿಗೆ ಹೇರ್ತಾ ಇದ್ದಾರೆ. ಇವತ್ತು ಪೆಟ್ರೋಲ್ ಡೀಸೆಲ್ ರೇಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಸ್ತಿ ಆಗಿದೆ. ಕೇಂದ್ರ ಸರ್ಕಾರ ಏನ್ ಟ್ಯಾಕ್ಸ್ ಹಾಕ್ಲಿಲ್ಲ, ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಸ್ತಿ ಆಗಿದ್ರಿಂದ ಇಲ್ಲೂ ಜಾಸ್ತಿ ಆಗಿದೆ. ಇವರು ರಾಜ್ಯ ಸರ್ಕಾರಕ್ಕೆ 1 ಲೀಟರ್ ಪೆಟ್ರೋಲ್ ಮಾರಾಟ ಮಾಡಿದ್ರೆ 32 ರೂಪಾಯಿ ತೆರಿಗೆ ಮೂಲಕ ಬರ್ತದೆ. ಆ ತೆರಿಗೆಯನ್ನು ಕೈ ಬಿಡ್ಲಿಕ್ಕೆ ಹೇಳಿ, ತೆರಿಗೆ ಕೈ ಬಿಡ್ಬೇಕಲ್ಲ. ಇವತ್ತು ಕಾಂಗ್ರೆಸ್ನವರು ಕೇಂದ್ರ ಸರ್ಕಾರದ ಬಗ್ಗೆ ಬೇರೆ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಒಂದು 25 ರೂಪಾಯಿ ಬಿಡ್ಲಿ, ಜನಕ್ಕಷ್ಟು ಉಪಕಾರ ಆಗ್ತದೆ. ಇದನ್ನ ಯಾವ್ದನ್ನು ಕೂಡ ನಿರ್ಣಯ ಮಾಡಿದಾನೆ ಕೇಂದ್ರ ಸರ್ಕಾರವನ್ನ ದೂರೋದೇ ನಮ್ದೊಂದು ಸಾಧನೆ ಅಂತ ಹೇಳಿ ಭಾವಿಸಿದ್ದಾರೆ. ಖಂಡಿತವಾಗೂ ಕಾಂಗ್ರೆಸ್ಸಿನ ಬಹಳ ದೊಡ್ಡ ವೈಫಲ್ಯ ಇವತ್ತು ಕರ್ನಾಟಕ ರಾಜ್ಯ ಜನರ ಬದುಕಿನ ಮೇಲೆ ದುಷ್ಪರಿಣಾಮ ಆಗ್ತದೆ. ಸರ್, ಬದಲಾವಣೆ ಯಾವಾಗ ಆಗ್ಬೇಕು? ಇನ್ನು ಬರುವಂತ ಚುನಾವಣೆ ವರ್ಷ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವ್ರ ಸರ್ಕಾರ ಹಳಿ ಮೇಲೆ ಬರ್ಲಿಕ್ಕೆ ಇನ್ನೊಂದು 2-3 ತಿಂಗಳು ಬೇಕು. ಮತ್ತೆ ವಿರೋಧಗಳು ಶುರುವಾಗ್ತದೆ. ಯಾರು ಮಂತ್ರಿ ಮಾಡಲಿಲ್ಲ ಅವರೆಲ್ಲ ವಿರೋಧ ಶುರು ಮಾಡ್ತಾರೆ. ಒಟ್ಟಾರೆ ಮೇಲೆ ಒಂದು ಗಡಿಬಿಡಿ ಗೊಂದಲ. ತನ್ನ ಕೊಟ್ಟಂತ ಮೆಜಾರಿಟಿಯನ್ನ ಸದುಪಯೋಗ ಮಾಡ್ಕೊಂಡಾನೆ ಜನಕ್ಕೆ ಕಿರುಕುಳ ಕೊಟ್ಟಂತ ಒಂದು ಸರ್ಕಾರ. ಸಹ್ಯಾದ್ರಿದು ಭಾರಿ ಚರ್ಚೆ ಆಗ್ತಾ ಇದೆ. ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.